ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟಿನಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಾ ಸರ್ಕಾರ ಎಂಬ ಅನುಮಾನ ಕಾಡ್ತಾ ಇದೆ. ಅಣೆಕಟ್ಟು ಮುಚ್ಚಿ ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡಲಾಗುತ್ತದೆ ಎಂಬ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಳೆಯಿಲ್ಲದೆ ಈಗಾಗಲೇ 81 ಅಡಿಗಳಷ್ಟು ಕುಸಿದಿರುವ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸಾಕಷ್ಟು ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಕುಸಿದಿದೆ. ಈ ನಡುವೆ ರಾಜ್ಯದಲ್ಲಿ ನೀರಿನ ಬರ ಎದ್ದು ಕಾಣುತ್ತಿದೆ. ನಿನ್ನೆ ಬಹಳಷ್ಟು ಗಮನಿಸ್ತು ಮಳವಳ್ಳಿಯ ದೊರೆಕಾಡಿನಳ್ಳಿ ತನಕ ಹೊರಡು. ಇವತ್ತು ವಿ.ಸಿ. ನಾಲೆಗೆ ನೀರು ಬಿಡ್ತಾರಲ್ಲ, ವಿ.ಸಿ. ನಾಲೆಗೆ ನೀರು ಬಿಡೋತ್ತವಿಂದ ಬಿಟ್ಕೊಂಡು ಒಳ್ಳೆ ನೀರು ಬಿಡ್ತಾ ಇದ್ದಾರೆ. ಅಂದ್ರೆ ನೇರ ಡ್ಯಾಮ್ ನಲ್ಲಿ ಬಿಟ್ರೆ ಗೊತ್ತಾಗುತ್ತೆ ಅಂದ್ರೆ ವಿ.ಸಿ. ನಾಲೆ ಟ್ಯೂಬ್ನಲ್ಲಿ ಬಿಟ್ಕೊಂಡು ಮಾಡ್ತಿರೋಂಥದ್ದು. ಇದು ಬಹಳ ಹುನ್ನಾರ. ಬಹುಶಃ ಎಲ್ಲಾ ಸರ್ಕಾರಗಳು ಮಂಡ್ಯ ಜಿಲ್ಲೆಯ ರೈತರು ಅಥವಾ ಕರ್ನಾಟಕದ ರೈತರನ್ನ ಕಡೆಗಣಿಸೋದಕ್ಕೆ ಇದಕ್ಕಿಂತ ಉದಾಹರಣೆ ಇಲ್ಲ. ಖಂಡಿತವಾಗಿ ನಿನ್ನೆ ರಾತ್ರಿಯಿಂದ ನೀರನ್ನ ಬಿಡುವಂತ ಪ್ರಯತ್ನ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ರೈತರ ಗೊಣಗಾಟ ಈ ಸರ್ಕಾರಕ್ಕೆ ಸಾಪ ಆಗಬಾರ್ದು ಅನ್ನೋ ಎಚ್ಚರಿಕೆ ಆಗಿದೆ. ಮತ್ತೊಂದು ಕಡೆ ನಾವು ಈಗ ತಮಿಳುನಾಡು ನೀರು ಬಿಟ್ರೆ ರೈತರು ಕಾವೇರಿ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಒಂದು ಮಂಡ್ಯ ಜಿಲ್ಲೆಯ ಜನ ಹೊರಗಡೆ ಬಂದ್ರೆ ಯಾವ ಸರ್ಕಾರ ನಿಂತ್ಕೊಳ್ಳೋ ಇತಿಹಾಸ ಇದೆ. ಅದೇ ರೀತಿ ಹೇಳ್ತೀನಿ, ನಮ್ಮಂತ ನೂರಾರು ಹೋರಾಟಗಾರರು, ನಾನೊಬ್ಬನೇ ಇಲ್ಲ, ನನ್ನಂತ ನೂರಾರು ಹೋರಾಟಗಾರರು ಈ ಮಂಡ್ಯ ಜಿಲ್ಲೆಯಲ್ಲವ್ರೆ. ನಾವು ಬೇರೆ ಬೇರೆ ಭಿನ್ನ ಆಗಿರ್ಬೋದು. ನೀರೇನಾದ್ರು ತಮಿಳುನಾಡಿಗೆ ಬಿಟ್ಟು ನಮಗಿಲ್ದಂತೆ ನೀರು ಬಿಟ್ರೆ ಆ ಚಳುವಳಿನೇ ಬೇರೆ ಆಗುತ್ತೆ. ಎಲ್ಲ ಬೀದಿಗಿಳಿತೀವಿ. ಬೀದಿಗಿಳಿದಾಗ ಸರ್ಕಾರ ಬಹಳ ದುರಾಂಕಾರ ಸರ್ಕಾರ. ಈಗ ಅಧಿಕಾರದಲ್ಲಿರುವಂತವ್ರಿಗೆ ಮದ ಬಂದ್ಬಿಟ್ಟಿದೆ. ಆ ಮದನ ಇಳಿಸುವಂತದ್ದು ಮಂಡ್ಯ ಜಿಲ್ಲೆಯ ರೈತರ ತಾಕತ್ತೇನು ಅನ್ನೋದು ತೋರಿಸ್ತದೆ.